ಹಲೋ ಸಿನಿ ಫ್ಯಾನ್ಸ್, ನಾನು ಇವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾ ಹೆಸರು. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ I think it's like a slap in the face for all the biggies and for what all things the film industry believed so far. ಒಂದು ಒಳ್ಳೆ ಸಿನಿಮಾ ಬೇಕಂದ್ರೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಕ್ವಾಲಿಟಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಂಥ ಒಂದು ಒಳ್ಳೆ ಕ್ವಾಲಿಟಿ ಫಿಲ್ಮ್ ಬೇಕಂದ್ರೆ ಬೇಕಾಗಿರೋದು ಬಜೆಟ್ ಒಂದೇ ಅಲ್ಲ, ಪ್ರಾಪರ್ ಎಕ್ಸಿಕ್ಯೂಟಿಂಗ್ ಅಂತ ಪ್ರಶಾಂತ್ ವರ್ಮಾ ಅವರು ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ತೇಜ್ ಸಜ್ಜಾ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಆಗಿ ಅಮೃತ ಅಯ್ಯರ್ ಅವರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸಿಸ್ಟರ್ ಕ್ಯಾರೆಕ್ಟರ್ ಅಲ್ಲಿ ವರಲಕ್ಷ್ಮಿ ಅವ್ರದ್ದು ದಿ ಬೆಸ್ಟ್ ಆಕ್ಟಿಂಗ್ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಗೆಟಪ್ ಸೀನ್ ಅವರ ಕ್ಯಾರೆಕ್ಟರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಇನ್ನು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಹೀರೋ ವಿನಯ್ ರಾಯ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಹರಿ ಗೌರವ್ ಅವರ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಸಮುದ್ರ ಕನಿ ಅವರು ಒಂದು ಇಂಪಾರ್ಟೆಂಟ್ ರೋಲ್ ಅಲ್ಲಿ ಕಾಣಿಸ್ಕೋತಾರೆ. ಇನ್ನು ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಬಿಜಿಎಂ ಮತ್ತೆ ವಿಜುವಲ್ಸ್ ನೋಡಿದ್ರೆ ಎಲ್ಲರೂ ಕೈ ಮುಗಿಯೋದಂತ ಗ್ಯಾರಂಟಿ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಒಂದು ಹೊಸ ದಾಖಲೆನ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾದಿಂದ ಪ್ರೊಡ್ಯೂಸರ್ ನಿರಂಜನ್ ಅವರಿಗೆ ಒಂದು ಹಿಟ್ ಫಿಲ್ಮ್ ಸಿಕ್ಕಿದೆ ಅಂತ ಹೇಳ್ಬೋದು. ಸಬ್ಸ್ಕ್ರೈಬ್ ಫ್ರೀನೇ ಮಾಡ್ಕೋಬಹುದಲ್ವಾ.